ಎಲ್ಲರಿಗೂ ನಮಸ್ಕಾರ. ಅಲ್ಫೈನ್ ಅಕಾಡೆಮಿಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿರ್ತಕ್ಕಂತಹ ರಾಮಸಾರ್ ತಾಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಕರ್ನಾಟಕದಲ್ಲಿ ಒಟ್ಟು 4 ರಾಮಸಾರ್ ತಾಣಗಳಿವೆ. ಅದರಲ್ಲಿ ಮೊದಲನೇದಾಗಿ 2022ರಲ್ಲಿ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ ರಾಜ್ಯದಿಂದ ರಾಮಸಾರ್ ತಾಣದ ಪಟ್ಟಿಯನ್ನು ಸೇರಿದಂತಹ ಮೊದಲ ಪ್ರದೇಶವಾಗಿದೆ. 2024ರಲ್ಲಿ ಕರ್ನಾಟಕ ರಾಜ್ಯದಿಂದ ಒಟ್ಟು 3 ಪ್ರದೇಶಗಳು ರಾಮಸಾರ್ ತಾಣದ ಪಟ್ಟಿಯನ್ನು ಸೇರಿವೆ. ಉತ್ತರ ಕನ್ನಡ ಜಿಲ್ಲೆಯ ಅಘನಾಶಿನಿ ನದಿಮುಖಜ ಭೂಮಿ, ವಿಜಯನಗರ ಜಿಲ್ಲೆಯ ಅಂಕಸಮುದ್ರ ಪಕ್ಷಿ ಸಂರಕ್ಷಣಾ ಮೀಸಲು ಪ್ರದೇಶ, ಗದಗ ಜಿಲ್ಲೆಯ ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಪ್ರದೇಶ, ಈ 3 ಪ್ರದೇಶಗಳು ಈ ಬಾರಿ ಕರ್ನಾಟಕದಿಂದ ರಾಮಸಾರ್ ತಾಣದ ಪಟ್ಟಿಯನ್ನು ಸೇರಿವೆ. ಅದೇ ರೀತಿ ತಮಿಳುನಾಡು ರಾಜ್ಯದಿಂದ ಕರೈವಟ್ಟಿ ಪಕ್ಷಿಧಾಮ ಹಾಗೂ ಲಾಂಗೂಡ್ ಶೋಲಾ ರಿಸರ್ವ್ ಫಾರೆಸ್ಟ್ಗಳು ರಾಮಸಾರ್ ತಾಣದ ಪಟ್ಟಿಯನ್ನು ಸೇರಿವೆ. ಕರ್ನಾಟಕದಲ್ಲಿ ಒಟ್ಟು 4 ರಾಮಸಾರ್ ತಾಣಗಳಿವೆ. ತಮಿಳುನಾಡು ರಾಜ್ಯವು ಒಟ್ಟು 16 ರಾಮಸಾರ್ ತಾಣಗಳನ್ನು ಹೊಂದಿದ್ದು, ಇದು ಭಾರತದಲ್ಲಿ ಅತಿ ಹೆಚ್ಚು ರಾಮಸಾರ್ ತಾಣವನ್ನು ಹೊಂದಿದ ರಾಜ್ಯವಾಗಿದೆ. ಇನ್ನು ಭಾರತದಲ್ಲಿ ಒಟ್ಟು 80 ರಾಮಸಾರ್ ತಾಣಗಳಿವೆ. ಭಾರತವು ಜಾಗತಿಕವಾಗಿ ರಾಮಸಾರ್ ತಾಣದ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋದಲ್ಲಿರುವ ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಥ್ಯಾಂಕ್ ಯು.